ನಾನು ಯಾರು ಅಂತಾನೆ ಗೊತ್ತಿಲ್ಲ ನಾನು ಯಾರು ಪ್ರೀತಿಸಕ್ ಸಾಧ್ಯನಾ ಅಂತ. ಅಂದ್ರೆ ಇವಳು ಏನೇ ಆದ್ರೂ ಚಿಕ್ಕ ವಯಸ್ಸಿಂದ ಇವಳು ಮಾಸ್ಟರ್ ಆನಂದ್ ನೋಡ್ಬಿಟ್ಟಿದ್ದಾಳೆ. ಇವಳು ಮಾಸ್ಟರ್ ಆನಂದ್ ಗೊತ್ತು. ನೀನ್ ಅನ್ಸಕ್ಕಾಗಲ್ಲ ಇವಾಗ ಮಾಸ್ಟರ್ ಆನಂದ್ ಅಲ್ಲ ಅನ್ಸಕ್ಕಾಗಲ್ಲ ಅಲ್ವಾ. ಸೊ ನನಗೆ ನಾನು ಯಾರು ಅಂತಾನೆ ಗೊತ್ತಿಲ್ಲದೆ ನನ್ನನ್ನ ನನ್ನಾಗೆ ನೋಡಿ ನನಗಾಗೆ ಬಿದ್ದು ಅದ್ ನನ್ನ ನೇಚರ್ಗೋ ವಾಟ್ ಎವರ್ ನನ್ನ ಲುಕ್ಸ್ಗೋ ಏನಾದ್ರು ಇರ್ಬೋದು. ದೇರ್ ಈಸ್ ಅನ್ ಆಪ್ಷನ್. ಎಸ್ ರೈಟ್. ಸೊ ತಮಿಳು, ತೆಲುಗು, ಮಲಯಾಳಂ, ಹಿಂದಿ 24 ರಾಜ್ಯಗಳಿದೆ. ನಾವು ಎಷ್ಟು ರಾಜ್ಯ ಇರೋದು? 28 -1 ಕರ್ನಾಟಕ. 27 ರಾಜ್ಯ ಇದೆ. ಎಷ್ಟು ದೇಶ ಇದೆ? ಎಷ್ಟು ದೇಶ ಇದೆ? ಎಷ್ಟೋ ದೇಶಗಳಿದೆ. ಅಷ್ಟು ಪಾಸಿಬಿಲಿಟಿ ಇದೆ ನಾನು ಮತ್ತೆ ಲವ್ ಬೀಳಕ್ಕೆ. ಅಂದ್ರೆ ಒಂದು ಇಂಪ್ರೆಸ್ ಮಾಡುವ ಪಾಯಿಂಟ್ ಆಗಿ ಏನಾಗಿರ್ಬೇಕಂದ್ರೆ ನಾನು ಯಾರು ಅಂತಾನೆ ಅವಳು ಗೊತ್ತಿರಬಾರ್ದು. ಯೂನಿವರ್ಸ್ ಕೇಳಿಸ್ಕೊಂಡು ಅದನ್ನ ತಥಾಸ್ತು ಅಂದ್ಬಿಟ್ರೆ ತಥಾಸ್ತು ಅಂತಂದ್ರೆ ಒಂದ್ ನಿಮಿಷ ನಾನೊಂದು ಹೇಳ್ತೀನಿ. ನನ್ನ ಲೈಫಲ್ಲಿ ಅದು ಯಾವಾಗ್ಲೂ ಆಗಿತ್ತು ಅನ್ನೋಕ್ಕೂ ಹೇಳ್ತೀನಿ. ನಾನು ಒನ್ ಗರ್ಲ್ ಲೈಕ್ ಮೀ ಆರ್ ಪ್ರಪೋಸ್ ಮೀ ವಾಟ್ ಎವರ್ ನಾನು ಯಾರು ಅಂತಾನೆ ಗೊತ್ತಿಲ್ಲದೆ ಆಕೆ ಸುಂದರಿ ಅಲ್ಲ ಏನಲ್ಲ, ಬಟ್ ಆ ಗುಣಕ್ಕೆ ನಾನು ಇಷ್ಟಪಟ್ಟು ಆಮೇಲೆ ಇಟ್ ವಾಸ್ ಯುವರ್ ಕ್ಲೋಸ್ ಫ್ರೆಂಡ್ಸ್ ಅಷ್ಟೇನೆ. ಬಟ್ ಅದು ತುಂಬಾ ದೂರ ಟ್ರಾವೆಲ್ ಆಗ್ಲಿಲ್ಲ. ಯಾಕಂದ್ರೆ ತಿರ್ಗಾ ರೆಕಗ್ನೇಷನ್ ಅನ್ನೋದು ಆಮೇಲೆ ಬಂದ್ಬಿಡುತ್ತಲ್ಲ. ಈಗ ಕ್ಲಿಯರ್ ವಾಟರ್ ಅಂತ ನೀವು ಅನ್ಕೊಂಡು ಇವಾಗ ನೀವು ಕ್ಲಿಯರ್ ವಾಟರ್ ನಿಮ್ಮ ಮುಖ ನನ್ ಕಂಡು ನನ್ನ ಮುಖ ನಿಮ್ಗೆ ಕಾಣ್ತದೆ. ಇದು ಎಲ್ಲರಿಗೂ ಕ್ಲಿಯರ್ ಇದೆ. ರೆಕಗ್ನೇಷನ್ ಅನ್ನೋದು ಒಂದು ಕಲರ್ ಬಿದ್ದ ತಕ್ಷಣ ಇದು ಇವಾಗ ಡೈಲ್ಯೂಟ್ ಆಗಿ ಸ್ಟಾರ್ಟ್ ಆಯ್ತು ಗೊತ್ತಾ. ಒಂದ್ ಲೇಯರ್ ನಮಗೂ ನಿಮ್ಗೂ ಬಂದ್ಬಿಡ್ತು. ಅದು ಅಲ್ಲಿ ಹೋಯ್ತು ಅದು ಕಥೆ. ಇಲ್ಲ ನನಗೆ ಹೇಳಕ್ಕಾಗಲ್ಲ. ಸಿ ಇದು ಆಗಲ್ಲ ಆಗುತ್ತೆ ಅನ್ನೋದು ಹೇಳಕ್ಕೆ ಆಗಲ್ಲ. ಈಗ ನಾನು ಸಿ ಆಗಲ್ಲ ಅನ್ನೋದೇ ಆಗ್ಬಿಡತ್ತೆ ಬೇಗ. ಯಾವಾಗ ಇದು ಬೇಡ ನೆಗೆಟಿವ್ ಅಲ್ಲ. ಈಗ ನಾನು ಹೇಳೋದೇನ್ ಗೊತ್ತಾ, ನೀನ್ ನಿಜ ನನ್ ಲವ್ ಮಾಡ್ತೀಯಾ, ಅವಳನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಅವಾಗ ನಿನ್ನ ಲವ್ಗೆ ಒಂದು ಲೆಕ್ಕ ಬರುತ್ತೆ. ಹೌದು, ಟ್ರೂ. ಅದನ್ನ ನಾನು ಅಗ್ರಿ ಮಾಡ್ತೀನಿ. ಯೆಸ್, ಓಕೆ, ಗುಡ್ ಡೀಲ್. ಯಾ, ಐ ಲೈಕ್. ಈಗ ಈ ಕೂತ್ಕೊಂಡು ಅವಳು ಸಿಗದ್ ಬೇಡ ಅನ್ನಕ್ಕಿಂತ ಹೌದು, ಕರೆಕ್ಟ್. ಯೆಸ್, whatever he is saying is right ಅಲ್ವಾ. ಸಿಗದ್ ಬೇಡ ಅಂತ ಪ್ರೇ ಮಾಡೋದು ಒಂದು, ಸಿಗ್ಲಿ ಅಂತ ಪ್ರೇ ಮಾಡೋದು ಒಂದು. ಇದೆರಡು ಬೇಡ, ನೀನ್ ನ್ಯೂಟ್ರಲ್ ಆಗಿರೋ. ಹೌದು, ಬಂದ್ರೆ ಅಕ್ಸೆಪ್ಟ್ ಮಾಡೋಣ. ಯಾವ್ದೋ ಒಂದು ಲೈಫ್ ನಾನು ನೀನು ಒಂದಾಗ ಕಾರಣ ಆಗಿದೆ ಅಂದ್ರೆ ಯಾವ್ದೋ ಒಂದು ಲೈಫ್ ಅವ್ರ ಕಾರಣ ಆಗಿರುತ್ತಲ್ವಾ. ಆಗ್ಬೋದು. ಈವನ್ ಐ ಬಿಲೀವ್ ಇನ್ ದಟ್. ಸೊ ನನಗೆ ಬೇರೆ ಯಾವ ತರನು ನಾನು ಇಂಪ್ರೆಸ್ ಮಾಡಕ್ ಆಗಲ್ಲ. ಯಾಕಂದ್ರೆ ನನ್ನ ತಲೆಯಲ್ಲಿ ಒಂದು ಓಡ್ತಾ ಇರ್ತೀನಿ, ಏನೋ ರೆಕಗ್ನೇಷನ್ ಬಂದಿರ್ಬೋದು. ಏನ್ ದುಡ್ಡ, ನಾನೇನ್ ಕೋಟ್ಯಾಧೀಶ್ವರ ಅಲ್ಲ, ಏನು ಬೆಂಟ್ಲಿ ಕಾರಲ್ಲಿ ಓಡಾಡ್ತಾ ಇಲ್ಲ, ಸುಮ್ನೆ ಹೇಳ್ದು. ಸೊ ಏನಕ್ಕೋ ಇದೆ ಅಂತ ನನಗೆ ಮಸ್ಲಾ ಕುಚ್ ಅವ್ರ ಅಂತ ನನಗೆ ಅಂಡರ್ ಕರೆಂಟ್ ಅಲ್ಲಿ ಒಂದು ಎಮೋಷನ್ ಬರುತ್ತಮ್ಮ. ಹಂಗಾಗಿ ನಾನು ಯಾರು ಹುಡುಗಿರಿಂದ ನಾನು ಹೋಗಲ್ಲ. ಇದು ನಾನು ಸೀರಿಯಸ್ಲಿ ಮಾಸ್ಟರ್ ಆನಂದ್ ಅಂತ ಮದ್ವೆ ಆಗಿಲ್ಲ. ಐ ಸ್ವೇರ್, ಅದನ್ನ ಮಾತ್ರ ನಾನು ಹೇಳ್ತೀನಿ. ಇವಳು ಹಂಗ ಅನ್ಬೋದು. ಬಟ್ ನನ್ನ ಫ್ರೆಂಡ್ ರೈಟರ್ ಅವನು ವೆಂಕಟ್ ಅಂತ, ನನ್ನ ಎಲ್ಲಾ ಸೀರಿಯಲ್ ಅವ್ನು ನನಗೆ ಏನ್ ಹೇಳಿದ ಗೊತ್ತಾ, ಇಫ್ ಯುವರ್ ಫ್ಯಾನ್ ಬಿಕಮ್ಸ್ ಯುವರ್ ವೈಫ್, ದಟ್ ಈಸ್ ಯುವರ್ ಬಿಗ್ಗೆಸ್ಟ್ ಲಕ್. ಸಿ ಫ್ಯಾನ್ ಬೇರೆ, ಗ್ರೇಟ್ ಫ್ಯಾನ್ ನಿನ್ನ ವೈಫ್ ಆಗಿ ಬಂದ್ರೆ ಯಾಕೆ ಅಂದ್ರೆ ನೋಡು, ಅಲ್ಲೂ ಅವಳವಾಗ ನಿನ್ ಫ್ಯಾನ್, ಅವಳು ನಿನ್ ಕೆಲಸ ನೋಡೇ ಇಷ್ಟು ವರ್ಷ ನೀನ್ ಇಷ್ಟಪಟ್ಟಿದ್ದಾಳೆ. ಅವಳೇ ನಿನ್ನ ಹೆಂಡತಿ ಆದಾಗ ಅವಳು ನಿನ್ನ ಏಳಿಗೆನೂ ಬಯಸ್ತಾಳೆ. ಸಿ ಅದನ್ನ ನಾನು ಬಯಸಿಲ್ಲ ಅಂತಲ್ಲ, ನಂಗೆ ಬಹಳ ಇಷ್ಟ ಆನಂದ. ನನ್ನ ಚೈಲ್ಡ್ ಆರ್ಟಿಸ್ಟ್ ಆಗಿ ತುಂಬಾ ಇಷ್ಟಪಟ್ಟಿದ್ ಸತ್ಯ, ಎಲ್ಲ ಸತ್ಯ. ಬಟ್ ಮದುವೆ ಅಂತ ಬಂದಾಗ ನಾನು ಅವ್ರನ್ನ ಮಾಸ್ಟರ್ ಆನಂದ್ ಅವ್ರ ಹೆಂಡತಿ ಆಗ್ಬಿಡ್ತೀನಿ ನಾನು. ಅದ್ಭುತ ಆ ತರ ನಾನು ಒಂದೇ ಒಂದು ಆಂಗಲ್ ಅಲ್ಲೂ ಥಿಂಕ್ ಮಾಡಿಲ್ಲ. ತುಂಬಾ ಹತ್ರದಿಂದ ನೋಡಿದವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಕಲರ್ಸ್ ನೀವು ಮದ್ವೆ ಆಗಿಲ್ಲ, ಒರಿಜಿನಲ್ ಆನಂದ ಮಾತ್ರ ಮದ್ವೆ ಆಗಿದೆ. ಈಗ ಇಷ್ಟೆಲ್ಲ ಪ್ರಶ್ನೆ ಉದ್ಭವ ಆಗಿದೆ ಏನಕ್ಕೆ, ನನ್ನಲ್ಲಿರೋ ಏನ್ ಗುಣ ಅದು ಇಷ್ಟ ಆಯ್ತು. ಈಗ ಅವಳಲ್ಲಿ ನಾನು ಹೇಳೋದಂತ, ಈಗ ನೀವು ಒಂದ್ ಪದ ಬಳಸಿದ್ರಿ, ಈಗ ಡೈಲ್ಯೂಟ್ ಆಗ್ಬಿಡುತ್ತೆ ಅಂತ ಅದಕ್ಕೆ ಬಂದೆ. ನಿಮ್ಮನ್ನ ಹತ್ರದಿಂದ ಬಂದವ್ರಿಗೆ ಮಾತ್ರ ಈಗ ಏನು ಅಂತ ಗೊತ್ತು ಅಂದ್ರಲ್ಲ, ಅದು ತುಂಬಾ ಸತ್ಯವಾದ ಮಾತು. ಶಿ ಇಸ್ ಅ ವೆರಿ ಗುಡ್ ಫ್ರೆಂಡ್ ಆಕ್ಚುಲಿ. ಇವಳ ತರ ನಾನ್ ಫ್ರೆಂಡ್ ಆಗಿರಕ್ಕಾಗಲ್ಲ. ನನಗೆ ಅಷ್ಟು ಪ್ರಾಮಿಸಸ್ ನನ್ನ ಕೈಲಿ ಆಗಲ್ಲ. 27 ಸ್ಟೇಟ್ ಇಂದನೋ ಅಥವಾ ಇಡೀ ಯೂನಿವರ್ಸ್ ಇಂದನೋ ಕ್ಯಾಸೆಟ್ ಹಾಕೊಂಡು ಕೂತ್ಕೊಂಡ್ರೆ ಅಲ್ಲ. ಸಿ ಇಫ್ ದಟ್ ಈಸ್ ಕನೆಕ್ಟೆಡ್, ದಿಸ್ ವಿಲ್ ಆಲ್ಸೋ ವಿಲ್ ಗೆಟ್ ಕನೆಕ್ಟೆಡ್. ರೈಟ್. ಒಂದ್ ನಿಮಿಷ ಸ್ಮೈಲ್ ಫೇಸಿಂಗ್ ನೋಡು. ನವರಸಲ್ಲಿ ಯಾವ್ದು ಕೇಳಿದ್ರೆ ಹಾಸ್ಯ ಎಕ್ಸ್ಪ್ರೆಷನ್, ಈಗ ಹಾಸ್ಯ, ಬಟ್ ಒಳಗ್ ನಡೀತಾ ಇರೋದು ಏನಿಲ್ಲ. ತರ ಅಲ್ಲ ಪಾಪ. ನಾನು ಹಂಗೆಲ್ಲ ಇಲ್ಲ, ಆತರ ಇಲ್ಲ. ನನಗೆ ನಾ ಹೇಳ್ತೀನಲ್ಲ, ನೀವು ಇವ್ರಕ್ಕಿಂತ ಮುಂಚೆ ಪರಿಚಯ ಆದವರು, ನಿಮ್ಗಿಂತ ಜಾಸ್ತಿ ಕನೆಕ್ಟಿವಿಟಿ. ಕನೆಕ್ಟಿವಿಟಿ ಇದ್ದೇ ಇರುತ್ತೆ. ಅದೇ ಮತ್ತೆ ನೀವು ಹೆಣ್ಮಕ್ಳು ಒಳ್ಳೆ ವಿಷಯ. ನಾನ್ ಜೊತೆ ಇರೋರು ಎಲ್ಲರೂ ಹೇಳ್ತಾರೆ, ನೀವ್ ನಿಮ್ಮಷ್ಟು ಕಂಫರ್ಟಬಲ್ ಆಗಿ ಆನಂದ್ ಸರ್ ಜೊತೆ ಇರಕ್ಕಾಗಲ್ಲ. ಯಾವ ತಿಕ್ಲು 2 ಗಂಟೆ ಐಸ್ ಕ್ರೀಮ್ ತಿನ್ನಕ್ ಯಾವ ನನ್ ಮಗ ಹೋಗ್ತಾನೆ. ವಿಶ್ವವಾಣಿ ಟಿವಿ ಸ್ಪೆಷಲ್
ಎಸ್, ಇಲ್ಲಿ ಬರೋ ವಿಡಿಯೋಗಳೆಲ್ಲ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬಾರ್ದು. ಸೊ ಏನು ಮಾಡ್ತೀರಾ? ಈಗಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ತೀರಾ.